ಹಾಡಹಗಲೇ ಸಾರ್ವಜನಿಕರ ಮುಂದೆಯೇ ಮನಬಂದಂತೆ ಥಳಿಸಿ ಹಫ್ತಾ ವಸೂಲಿಗಾಗಿ ಕೊಲೆ, ಬೆಚ್ಚಿ ಬಿದ್ದ ಜನರು, ವಿಲ್ಸನ್ ಗಾರ್ಡನ್ ಜನರಲ್ಲಿ ಆತಂಕ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಾದರೆ ತಡವೇಕೆ? ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ. ಇಂದಿನ ಇನ್ಸೈಟ್ ಎಡಿಟರ್ಸ್ ಸ್ಪೆಷಲ್ಗೆ ಸ್ವಾಗತ. ವೀಕ್ಷಕರೇ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರೌಡಿಗಳ ಅಟ್ಟಹಾಸ ಮಿತಿಮೀರಿದೆ. ಕೇವಲ 50,000 ರೂಪಾಯಿ ಹಫ್ತಾ ಹಣಕ್ಕಾಗಿ ರೌಡಿಗಳು ಅಮಾಯಕ ಮೆಕ್ಯಾನಿಕ್ ಒಬ್ಬನನ್ನು ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ವಿಲ್ಸನ್ ಗಾರ್ಡನ್ನಲ್ಲಿ ನಡೆದಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. 45 ವರ್ಷದ ರಶೀದ್ ಪಾಷಾ ಎಂಬ ಮೆಕ್ಯಾನಿಕ್ ಹತ್ಯೆಯಾದ ದುರ್ದೈವಿ. ಬಡಾ ಮಕಾನ್ ರಸ್ತೆಯಲ್ಲಿ ರಶೀದ್ ಅವರು ತಮ್ಮ ಗ್ಯಾರೇಜ್ನ ಮೇಲ್ಛಾವಣಿ ಕೆಲಸ ಮಾಡುತ್ತಿದ್ದಾಗ ಸ್ಥಳೀಯ ರೌಡಿಗಳು ಅಡ್ಡಿಪಡಿಸಿದ್ದಾರೆ ಎನ್ನಲಾಗಿದೆ. ರೌಡಿಗಳಿಂದ ಹಫ್ತಾ ವಸೂಲಿ. ಆರೋಪಿಗಳು ಗ್ಯಾರೇಜ್ ಕಾಮಗಾರಿ ಮುಂದುವರಿಸಲು 50,000 ರೂಪಾಯಿ ಹಣ ನೀಡುವಂತೆ ರಶೀದ್ ಅವರಿಗೆ ಪೀಡಿಸುತ್ತಿದ್ದರು ಎನ್ನಲಾಗಿದೆ. ಹಣ ನೀಡಲು ನಿರಾಕರಿಸಿದ್ದಕ್ಕೆ ಆಕ್ರೋಶಗೊಂಡ ಕಿರಾತಕರು ರಶೀದ್ ಅವರ ಮಕ್ಕಳ ಮುಂದೆಯೇ ಕ್ರಿಕೆಟ್ ಬ್ಯಾಟ್ ಹಾಗೂ ಮರದ ಲಗೇಟುಗಳಿಂದ ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ. ತಲೆಗೆ ಗಂಭೀರ ಪೆಟ್ಟು ಬಿದ್ದಿದ್ದ ರಶೀದ್ ಅವರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಚಿಕಿತ್ಸೆ ಫಲಿಸದೆ ಅವರು ಸಾವನ್ನಪ್ಪಿದ್ದಾರೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ವಿಲ್ಸನ್ ಗಾರ್ಡನ್ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಪರ್ವೇಜ್, ಅಫ್ರೋಜ್, ಸಮೀರ್ ಸೇರಿದಂತೆ ಒಟ್ಟು 7 ಜನರನ್ನು ಬಂಧಿಸಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದರಿಂದ ಮುಂಜಾಗ್ರತಾ ಕ್ರಮವಾಗಿ ಕೆಎಸ್ಆರ್ಪಿ ತುಕಡಿಯನ್ನು ನಿಯೋಜಿಸಲಾಗಿದೆ. ಹಗಲು ಹೊತ್ತಿನಲ್ಲೇ ನಡೆಯುತ್ತಿರುವ ಇಂತಹ ಕೃತ್ಯಗಳು ಸಾರ್ವಜನಿಕರಲ್ಲಿ ಭೀತಿ ಹುಟ್ಟಿಸಿವೆ. ಹಫ್ತಾ ವಸೂಲಿ ದಂಧೆಗೆ ಪೊಲೀಸರು ಬ್ರೇಕ್ ಹಾಕುತ್ತಾರಾ ಎಂದು ಕಾದು ನೋಡಬೇಕಿದೆ. ಇಂತಹ ರೌಡಿಸಂ ಮಾಡಿ ಅಮಾಯಕರ ಜೀವ ತೆಗೆಯುವ ಹಿಜ್ಡಾಗಳಿಗೆ ತಕ್ಕ ಪಾಠ ಕಲಿಸೋದು ಯಾವಾಗ? ಬಡವರ ಜೀವನದಲ್ಲಿ ಬ್ಲಾಕ್ ಮೇಲಿಂಗ್, ಹಫ್ತಾ ವಸೂಲಿ, ತಿಂಗಳ ವಸೂಲಿ, ಹಬ್ಬಗಳಿಗೆ ವಸೂಲಿ, ಬರ್ತ್ಡೇ ವಸೂಲಿ ಮಾಡುತ್ತಲೇ ಇರುವ ಈ ರೌಡಿಸಂ ಅಂತ್ಯ ಯಾವಾಗ? ಗಾಂಜಾ ನಶೆಯಲ್ಲಿ ತೇಲುತ್ತ ಜನರ ಜೀವದ ಮೇಲೆ ಚೆಲ್ಲಾಟ ಆಡುತ್ತಾ ಅಮಾಯಕರ ಜೀವ ಪಡೆಯುವುದು ಪೌರುಷತನ ಅಲ್ಲ, ಬದಲಾಗಿ ಹೇಡಿತನ. ದುಡ್ಕೊಂಡ್ ತಿನ್ನೋ ಅಂದರೆ ಇಲ್ಲ ನಾನು ಬೇಡ್ಕೊಂಡ್ ತಿನ್ನೋದು ಎನ್ನುವ ಈ ಭಿಕಾರಿಸಂ ಈಗ ರೌಡಿಸಂ ಆಗಿ ಹೋಗಿದೆ. ಇಂತಹವರನ್ನು ಸಾರ್ವಜನಿಕವಾಗಿ ಕಟ್ಟಿಹಾಕಿ ಹೊಡೆದು ಪೊಲೀಸರು ಜನರಲ್ಲಿ ಹುಟ್ಟಿರುವ ಭಯ ಅಳಿಸಬೇಕು. ಇಂತಹ ಪರಿಸ್ಥಿತಿಗೆ ಬಂದು ಬಿಟ್ಟಿದೆ. ಆ ಮೆಕ್ಯಾನಿಕ್ ಬಡ ಕುಟುಂಬದ ಗೋಳು ನೋಡಿದರೆ ಸಿಟ್ಟು ಬರುತ್ತದೆ. ಇನ್ನು ನಾವು ಹಳೆ ಕಾಲದಲ್ಲೇ ಇದ್ದೇವಾ ಅಥವಾ ಈ ಕಾಲದಲ್ಲಿ ಇದ್ದೇವಾ ಎಂಬ ಪ್ರಶ್ನೆ ಹುಟ್ಟುತ್ತದೆ. ಗಾಂಜಾ ಮಾರಾಟ, ಜೂಜಾಟದ ಅಡ್ಡೆಗಳು, ಓಸಿ ಅಡ್ಡೆಗಳು, ಅಕ್ರಮ ಮದ್ಯ ಮಾರಾಟ, ಕಾನೂನು ಬಾಹಿರ ಚಟುವಟಿಕೆ ಮುಳುಗಿ ಹೋಗಿದೆ ಯುವ ಜನಾಂಗ. ಇದನ್ನು ಸರಿದಾರಿಗೆ ತರುವವರೇ ಬುಕ್ಕಿಂಗಾಗಿ ಹಣ ಪಡೆದುಕೊಂಡು ಕುರುಡರಂತೆ ಇದ್ದರೆ ಇದಕ್ಕೆ ಭ್ರಷ್ಟಾಚಾರ ಅನ್ನುತ್ತಾರೆ. ಬಡ ಜನರಿಗೆ ಸೆಕ್ಯೂರಿಟಿ ಕೊಡಬೇಕಾದ ಕರ್ತವ್ಯ ಪೊಲೀಸ್ ಇಲಾಖೆ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕಾಗಿದೆ. ಇದು ಇವತ್ತಿನ ಇನ್ಸೈಟ್ ಎಡಿಟರ್ಸ್ ಸ್ಪೆಷಲ್. ಮುಂದಿನ ಸುದ್ದಿಗಳನ್ನು ವೀಕ್ಷಿಸಲು ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.